ಬಿಜೆಪಿ ಕಾರ್ಡ್ ರದ್ದು ಎಷ್ಟು ದಿನ ಏನೆಲ್ಲ ಆಯ್ತಾ ಇತ್ತು ರಾಜ್ಯ ಸರ್ಕಾರದ ಮೇಲೆ ಕೇಂದ್ರ ಸಚಿವ ಸೋಮಣ್ಣ ಫುಲ್ ಗರಂ ಆಗಿದ್ದಾರೆ. ಸ್ವಂತ ಮನೆ ಇದ್ದರ ಬಿಪಿಎಲ್ ಕಾರ್ಡ್ ರದ್ದು ಮಾಡಬೇಡಿ, ಮತ್ತೊಮ್ಮೆ ರಾಜ್ಯ ಸರ್ಕಾರ ರದ್ದು ಮಾಡಿದ್ರೆ ಅದು ಪಾಪದ ಕೆಲಸ. ಬಿಪಿಎಲ್ ಕಾರ್ಡ್ ರದ್ದು ಇಷ್ಟು ದಿನ ಏನು ಕತ್ತೆ ಕಾಯ್ತಾ ಇದ್ರ ರಾಜ್ಯ ಸರ್ಕಾರದ ಮೇಲೆ ಕೇಂದ್ರ ಸಚಿವ ಸೋಮಣ್ಣ ಫುಲ್ ಗರಂ. ಸ್ವಂತ ಮನೆ ಇದ್ದೋರ ಬಿಪಿಎಲ್ ಕಾರ್ಡ್ ರದ್ದು ಮಾಡಬೇಡಿ, ಒಂದೊಮ್ಮೆ ರಾಜ್ಯ ಸರ್ಕಾರ ರದ್ದು ಮಾಡಿದ್ರೆ ಅದು ಪಾಪದ ಕೆಲಸ. ಮೋದಿ ಅವರು 5 ವರ್ಷ ಉಚಿತ ಪಡಿತರ ಕೊಡ್ತೀವಿ ಎಂದಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಬಡವರ ಪರ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೀವು ನೋಡಿದ್ರೆ ರೇಷನ್ ಕಾರ್ಡ್ ರದ್ದು ಮಾಡೋಕೆ ಹೊರಟಿದ್ದಾರೆ. ಇವ್ರು ನೋಡ್ಬಿಟ್ರೆ ಈ ತರ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಏನಾದ್ರೂ ಮನೆ ಇದ್ದವರಿಗೆ ರೇಷನ್ ಕಾರ್ಡ್ ಇಲ್ಲ ಅಂದಿದ್ಯಾ? ಈ ಕಾಂಗ್ರೆಸ್ ಅವರು ಇಂದ್ರ ಚಂದ್ರಲೋಕ ಕಟ್ಟಿಕೊಡ್ತೀವಿ ಅಂತಿದ್ರು, ಈಗ ಯಾವುದೂ ಕೂಡ ಮಾಡಿಕೊಡ್ತಾ ಇಲ್ಲ ಅಂತ ಹೇಳಿ ಸೋಮಣ್ಣ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ವೀಕ್ಷಕರೇ, ಬಿಪಿಎಲ್ ಕಾರ್ಡ್ ವಿಚಾರವಾಗಿ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಮಾತನಾಡಿದ್ದಾರೆ. ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಇಷ್ಟು ದಿನ ಬಿಪಿಎಲ್ ಕಾರ್ಡ್ ರದ್ದು, ಇಷ್ಟು ದಿನ ಅವ್ರು ಕತ್ತೆ ಕಾಯ್ತಾ ಇದ್ರ ಅಂತ ಹೇಳಿ ಕಟುವಾಗಿ ಮಾತನಾಡಿದ್ದಾರೆ. ರಾಜ್ಯ ಸರ್ಕಾರದ ಮೇಲೆ ಕೇಂದ್ರ ಸಚಿವ ಸೋಮಣ್ಣ ಫುಲ್ ಗರಂ ಆಗಿರುವಂತದ್ದು. ಸ್ವಂತ ಮನೆ ಇದ್ದೋರ ಬಿಪಿಎಲ್ ಕಾರ್ಡ್ ರದ್ದು ಮಾಡಬೇಡಿ, ಸ್ವಂತ ಮನೆ ಇದ್ದವ್ರದ್ದು ಬಿಪಿಎಲ್ ಕಾರ್ಡ್ ರದ್ದು ಅಂತ ಏನ್ ಹೇಳ್ತಾ ಇದ್ರಲ್ಲ ಅದನ್ನ ರದ್ದು ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಮೋದಿ ಅವರು ಬಂದು 5 ವರ್ಷ ಆಯ್ತು, ಉಚಿತ ಪಡಿತರವನ್ನ ಕೊಡ್ತಾ ಇದ್ದಾರೆ. 5 ವರ್ಷದಿಂದ ಉಚಿತ ಪಡಿತರವನ್ನ ಕೊಡ್ತಾ ಇದ್ದಾರೆ. ಮೋದಿ ಅವರು ಬಡವರ ಪರ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರು ಮೋದಿಯವರ ಬಗ್ಗೆ ಮಾತನಾಡಿರುವಂತದ್ದು. ರೇಷನ್ ಕಾರ್ಡ್ ಅನ್ನ ರದ್ದು ಮಾಡಬೇಡಿ, ರೇಷನ್ ಕಾರ್ಡ್ ಅನ್ನ ರದ್ದು ಮಾಡಿದ್ರೆ ಸ್ವಂತ ಮನೆ ಇದೆ ಅನ್ನೋ ಕಾರಣಕ್ಕಾಗಿ ಬಿಪಿಎಲ್ ಕಾರ್ಡ್ ಅನ್ನ ರದ್ದು ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳಿ ಸಚಿವ ವಿ ಸೋಮಣ್ಣ ಅವರು ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. 2.5 ವರ್ಷ ಆಯ್ತು ಅಧಿಕಾರಕ್ಕೆ ಬಂದು, ಈಗ ನಿಮಗೆ ನೆನಪಾಯ್ತಾ ಇಷ್ಟು ದಿನ ಏನ್ ಮಾಡ್ತಾ ಇದ್ರಿ, ಇಷ್ಟು ದಿನ ಏನ್ ಕತ್ತೆನ ಕಾಯ್ತಾ ಇದ್ರಿ ಅಂತ ಹೇಳಿ ವಿ ಸೋಮಣ್ಣ ಅವರು ಮಾತನಾಡಿದ್ದಾರೆ. ಇನ್ನು ಏನೂ ಇಲ್ಲದೆ ಬೆತ್ತಲೆ ಆಗಿಬಿಟ್ಟಿದ್ದಾರೆ ಸರ್ಕಾರ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ನಿಮ್ಮ ಪಾಪಗಳನ್ನ ಕೇಂದ್ರದ ಮೇಲೆ ಹಾಕಬೇಡಿ, ನಿಮ್ಮ ಪಾಪಗಳಿಗೆ ಕೇಂದ್ರವನ್ನ ಹೊಣೆಯನ್ನಾಗಿ ಮಾಡಬೇಡಿ, ನಿಮ್ಮ ಪಾಪ ಕೃತ್ಯಕ್ಕೆ ನೀವೇ ಹೊಣೆ. ಸಚಿವ ಸೋಮಣ್ಣ ಅವರು ಫುಲ್ ಗರಂ ಆಗಿದ್ದಾರೆ. ಒಂದಿಷ್ಟು ಇಂದ್ರ ಚಂದ್ರ ಅಂತ ಹೇಳ್ಕೊಂಡು ಕಾಂಗ್ರೆಸ್ ಅವರು ಜನರ ದಾರಿ ತಪ್ಪಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ವಿ ಸೋಮಣ್ಣ ಅವರು ಹೇಳ್ತಾ ಇರುವಂತದ್ದು. ಸ್ವಂತ ಮನೆ ಇದ್ದವರ ಬಿಪಿಎಲ್ ಕಾರ್ಡ್ ಅನ್ನ ರದ್ದು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಆ ಪಾಪದ ಕೆಲಸವನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ, ಸ್ವಂತ ಮನೆ ಇದೆ ಅನ್ನೋ ಕಾರಣಕ್ಕಾಗಿ ಬಿಪಿಎಲ್ ಕಾರ್ಡ್ ರದ್ದು ಮಾಡಬೇಡಿ ಅಂತ ಹೇಳಿ ವಿ ಸೋಮಣ್ಣ ಅವರು ಮಾತನಾಡಿರುವಂತದ್ದು. ಇನ್ನು ಮೋದಿಯವರ ಬಗ್ಗೆ ಹೊಗಳಿದ್ದಂತಹ ಸೋಮಣ್ಣ ಅವರು 5 ವರ್ಷ ಮೋದಿ ಅವರು ಬಡವರಿಗೋಸ್ಕರ ಒಂದು ಯೋಜನೆಯನ್ನು ಕೂಡ ಮಾಡಿದ್ದಾರೆ. ಪಡಿತರವನ್ನ ಕೊಡುವಂತಹ ಕೆಲಸವನ್ನ 5 ವರ್ಷದಿಂದ ಮಾಡ್ತಾ ಇದ್ದಾರೆ ಅಂತ ಹೇಳಿ
ಮೋದಿಯವರನ್ನು ಕೂಡ ಹೊಗಳಿದ್ದಾರೆ. ಕೇಂದ್ರ ಸರ್ಕಾರವು ಏನು ಮನೆ ಇದ್ದವರಿಗೆ ರೇಷನ್ ಕಾರ್ಡ್ ಇಲ್ಲ ಅಂತ ಹೇಳಿದ್ಯಾ, ನೀವು ಕಾಂಗ್ರೆಸ್ ಅವರು ಇಂದ್ರ ಚಂದ್ರ ಅಂತ ಹೇಳಿ ಇಂದ್ರಲೋಕ ಕಟ್ಕೊಡ್ತೇನೆ ಚಂದ್ರಲೋಕ ಕಟ್ಕೊಡ್ತೇನೆ ಅಂತ ಹೇಳಿ ಮಾಡ್ತಾ ಇರುವಂತಹ ಕೃತ್ಯ ಅದು. ಈಗ ಯಾವುದೂ ಆಗಿಲ್ಲ, ಅದಕ್ಕೆ ಕಾರ್ಡ್ ರದ್ದು ಮಾಡಲಿಕ್ಕೆ ಹೊರಟಿದ್ದಾರೆ ಅಂತಂದ್ರೆ ಇದು ಡೈರೆಕ್ಟ್ ಆಗಿ ಅವರಿಗೆ ತಾಗುವಂತೆ ಹೊಡೆದಿರುವಂಥದ್ದು. ವಿ ಸೋಮಣ್ಣ ಅವರು ಗೃಹಲಕ್ಷ್ಮಿ ಯೋಜನೆ ಹಣ ಸರಿಯಾಗಿ ಬೀಳ್ತಾ ಇಲ್ಲ, ಗೃಹ ಜ್ಯೋತಿ ವಿಚಾರವಾಗಿ ಮಾತನಾಡಿರುವಂಥದ್ದು. ಹಾಗೆ ಮಕ್ಕಳಿಗೆ ಬರುವಂತಹ ಒಂದಿಷ್ಟು ಏನಿದೆ 5 ಗ್ಯಾರಂಟಿಯಲ್ಲಿ ಅವರು ಹೇಳಿದಾರಲ್ವಾ, ಮಕ್ಕಳಿಗೆ ಈ ರೀತಿಯಾಗಿ ಸ್ಕಾಲರ್ಶಿಪ್ ಕೊಡ್ತೇನೆ ಅಂತ ಹೇಳಿದ್ದು ಅದು ಕೂಡ ಬಂದಿಲ್ಲ. ಇಂದ್ರ ಚಂದ್ರ ಅಂತ ಹೇಳಿ ಆಸೆಗಳನ್ನ ತೋರಿಸಿ ಈಗ ಈ ಒಂದು ಕಾರ್ಡ್ಗಳನ್ನ ರದ್ದು ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸೋಮಣ್ಣ ಅವರು ಹೇಳಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.